ಫ್ಲೈಓವರ್ಗೆ ಇದೀಗ ಉದ್ಘಾಟನೆಯ ಭಾಗ್ಯ ಒಲಿದು ಬಂದಿದೆ. 9 ವರ್ಷಗಳಿಂದ ವಾಹನ ಸವಾರರ ತಾಳ್ಮೆ ಪರೀಕ್ಷಿಸಿದಂತ ಈಜಿಪುರ ಮೇಲ್ಸೇತುವೆ ಕಾಮಗಾರಿ ಇದೀಗ ಅಂತಿಮ ಹಂತ ತಲುಪಿದ್ದು ಉದ್ಘಾಟನೆಗೆ ಸಿದ್ದತೆಗೊಂಡಿದೆ. ಈಜಿಪುರ ಫ್ಲೈಓವರ್ಗೆ ಕೊನೆಗೂ ಉದ್ಘಾಟನೆ ಭಾಗ್ಯ. 2.5 ಕಿಲೋಮೀಟರ್ ಮೇಲ್ಸೇತುವೆ ಲೋಕಾರ್ಪಣೆಗೆ ಸಿದ್ಧತೆ. 2017ರಲ್ಲಿ ಆರಂಭವಾಗಿದ್ದ ಕಾಮಗಾರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ವರ್ಷಗಳಿಂದ ವಿಳಂಬ ಆಗಿತ್ತು. ಕಾಮಗಾರಿ ವಿಳಂಬ, ಗುತ್ತಿಗೆದಾರರ ಬದಲಾವಣೆ, ಹಲವು ವಿವಾದಗಳಿಂದಾಗಿ ಬೆಂಗಳೂರಿನ ಸ್ಟೋನ್ ಹೆಂಜ್ ಎಂದೇ ಕುಖ್ಯಾತಿ ಪಡೆದಿರುವಂತಹ ಈಜಿಪುರ ಫ್ಲೈಓವರ್ ಇದೀಗ ಉದ್ಘಾಟನೆಗೆ ಸಜ್ಜಾಗುತ್ತಿದೆ. ಸುಮಾರು 2.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನವೆಂಬರ್ನಲ್ಲಿ ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಇಂದ್ರನಗರ ಕೋರಮಂಗಲ ಬಿಟಿಎಂ ಲೇಔಟ್ ಭಾಗದ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು. 9 ವರ್ಷಗಳ ಟ್ರಾಫಿಕ್ ವನವಾಸ ಇನ್ನು 2-3 ತಿಂಗಳಲ್ಲಿ ಅಂತ್ಯವಾಗಲಿದೆ. ನವೆಂಬರ್ ಅಲ್ಲಿ ಈಜಿಪುರ ಫ್ಲೈಓವರ್ ಉದ್ಘಾಟನೆ ಆಗಲಿದೆ. ಸಚಿವ ರಾಮಲಿಂಗ ರೆಡ್ಡಿ ಅವರು ಸ್ಪಷ್ಟಪಡಿಸಿದ್ದಾರೆ. ಒಟ್ಟು 2.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ. ಹೌದು, ಒಂದು ಕಾಲದಲ್ಲಿ ಕಾಮಗಾರಿ ಯಾವಾಗ ಮುಗಿಯುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿತ್ತು. ವರ್ಷಗಳು ಕಳೆದರೂ ಪೂರ್ಣಗೊಳ್ಳದ ಈಜಿಪುರ ಮೇಲ್ಸೇತುವೆ ಇದೀಗ ಅಂತಿಮ ಹಂತಕ್ಕೆ ಬಂದಿದೆ. 9 ವರ್ಷಗಳಿಂದ ನಿತ್ಯ ಟ್ರಾಫಿಕ್ನಿಂದ ವಾಹನ ಸವಾರರು ಬೇಸತ್ತಿದ್ರು. ಇದೀಗ ಈಜಿಪುರ ಮೇಲ್ಸೇತುವೆ ಕಾಮಗಾರಿ ನವೆಂಬರ್ನಲ್ಲಿ ಉದ್ಘಾಟನೆ ಆಗಲಿದೆ. ಈಜಿಪುರ ಮುಖ್ಯ ರಸ್ತೆ, ಕೋರಮಂಗಲ, ಸೋನಿ ವರ್ಲ್ಡ್ ಜಂಕ್ಷನ್, ಇಂದಿರಾನಗರ ಮತ್ತು ಕೇಂದ್ರೀಯ ಸದನ ನಡುವೆ ವರ್ಷಗಳ ಕಾಲ ಕಾಡಿರುವಂತಹ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗುವ ನಿರೀಕ್ಷೆ ಮೂಡಿದೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ 37% ಕೆಲಸ ಆಯಿತು. ಮತ್ತೆ ಬಿಜೆಪಿ ಸರ್ಕಾರ 4 ವರ್ಷ ಇದ್ರು, ಪೂರ್ತಿ ಸ್ಥಗಿತ ಆಗೋಯ್ತು. ಆಮೇಲೆ ನಾವು ಬಂದ ಮೇಲೆ 3 ಸಲ ಟೆಂಡರ್ ಕರೆದ್ವಿ. ಒಂದೊಂದು ಟೆಂಡರ್ ಪ್ರೊಸೆಸ್ ಆಗ್ಬೇಕಾದ್ರೆ ಕನಿಷ್ಠ 4-5 ತಿಂಗಳಾಗುತ್ತೆ. 3 ಸಲ ಟೆಂಡರ್ ಕರೆದ್ಮೇಲೆ ಯಾರ ಕಾಂಟ್ರಾಕ್ಟರ್ ಬಂದು ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ನವೆಂಬರ್ಗೆ 100% ಹೋಗಿ ಬರೋಬ್ಬರಿ 200 ಕೋಟಿ ಅಧಿಕ ವೆಚ್ಚದಲ್ಲಿ ಈಜಿಪುರ ಫ್ಲೈಓವರ್ಗೆ ಹಣ ಖರ್ಚಾಗಿದ್ದು, ನವೆಂಬರ್ನಲ್ಲಿ ಸಂಚಾರಕ್ಕೆ ಮುಕ್ತವಾದರೆ ಈ ಭಾಗದ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗುತ್ತದೆ.